ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಜಾಹ್ನವಿ ಆಗಿರ್ಬೋದು, ಅಶ್ವಿನಿ ಗೌಡ ಅವರಿಗೆ ಹಿಡಿದಂಥ ಹುಚ್ಚನ್ನ ಕಿಚ್ಚ ಬಿಡಿಸ್ತಾರ ಅನ್ನುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ಅದರ ಜೊತೆಗೆ ರಕ್ಷಿತಾ ಅವರಿಗೆ ದೆವ್ವ ಹಿಡಿದಿದೆ ಅನ್ನುವಂಥ ಒಂದು ಆಟವನ್ನು ಒಂದು ವಾರದಿಂದ ಕೂಡ ಈ ಇಬ್ಬರುಗಳು ಮಾಡ್ತಾ ಇದ್ರು. ಸೊ ಇವ್ರು ಹಿರಿಯರ, ಇವರಿಗೆ ಒಂದು ಮಾನ ಮರ್ಯಾದೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಜನ ಮಾಡಿದ್ದೂ ಇದೆ, ಅವರಿಗೆ ಉಗ್ದಿದ್ದೂ ಕೂಡ ಇದೆ. ಆದರೆ ಕಿಚ್ಚ ಇದ್ರ ಬಗ್ಗೆ ಮಾತನಾಡ್ತಾರ ಅನ್ನುವಂಥ ಕನ್ಫ್ಯೂಷನ್ ಸಾಕಷ್ಟು ಜನರಿಗಿತ್ತು. ಇದೀಗ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ, ಒಬ್ಬನ ಮರ್ಯಾದೆ, ಅಸ್ತಿತ್ವ, ಗೌರವ ಇನ್ನೊಬ್ಬರ ಆಸ್ತಿ, ಆಟ ಸಾಮಾನು ಆಗಬಾರ್ದು ಅಂತ ಕಿಚ್ಚ ಸುದೀಪ್ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಕಮೆಂಟ್ಗಳಲ್ಲಿ ಹೇಗೆ ಬರ್ತಾ ಇದೆ ಅಂತಂದ್ರೆ, ದೆವ್ವ ಅಂತ ಹೇಳ್ಕೊಂಡು ನಮ್ಮ ಕರಾವಳಿ ಹುಡುಗಿಗೆ ಈ ರೀತಿಯಾಗಿ ಮಾಡಿದ್ರೆ ಕೊರಗಜ್ಜ ಬಿಡಲ್ಲ ಅನ್ನುವಂಥ ಒಂದಷ್ಟು ಕಮೆಂಟ್ಗಳನ್ನ ಕೂಡ ಕರಾವಳಿಯ ಜನತೆ ಮಾಡ್ತಾ ಇದ್ದಾರೆ. ಸೊ ಮಣ್ಣಿನ ಮಗಳನ್ನ ಯಾವತ್ತೂ ಕೂಡ ಕೊರಗಜ್ಜ ಬಿಟ್ಟು ಕೊಡಲ್ಲ, ಅದಕ್ಕೆ ತಕ್ಕ ಶಾಸ್ತಿ ಇದೀಗ ಅಶ್ವಿನಿ ಗೌಡ ಆಗಿರ್ಬೋದು, ಜಾಹ್ನವಿಗೆ ಆಗ್ತಿದೆ ಅನ್ನುವಂಥ ವಿಚಾರ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ನೋಡ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮಿಡ್ ವೀಕ್ ಫಿನಾಲೆಗೆ ಕ್ಷಣಗಣನೆ ಶುರುವಾಗಿದೆ. ಮೊದಲ ದಿನದ ಕಿಚ್ಚ ಸುದೀಪ್ ಮನೆ ಮಂದಿಯನ್ನ ಹೇಗೆಲ್ಲ ಕ್ಲಾಸ್ ತೆಗೆದುಕೊಳ್ಬೋದು, ಯಾರಿಗೆಲ್ಲ ಮನೆಯಿಂದ ಯಾರೆಲ್ಲ ಹೊರ ಹೋಗಬಹುದು, ಯಾರೆಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡಬಹುದು ಅನ್ನೋ ಲೆಕ್ಕಾಚಾರ ಈಗಾಗಲೇ ನಡೀತಾ ಇದೆ. ಸ್ನೇಹಿತರೆ, ಇನ್ನೇನು ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಅಂದ್ರೆ ಫಿನಾಲೆ ಶುರುವಾಗಬೇಕು ಅನ್ನುವಾಗಲೇ ಕಲರ್ಸ್ ಕನ್ನಡ ಮತ್ತೊಂದು ಪ್ರೋಮೋ ರಿಲೀಸ್ ಮಾಡಿದೆ. ಈ ಪ್ರೋಮೋಗಾಗಿ ಕಿರುತೆರೆ ವೀಕ್ಷಕರಂತೂ ಪಕ್ಕ ಕಾಯ್ತಾ ಇದ್ರು. ನೀವಂತೂ ಕಾಯ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಹೇಗನಿಸ್ತು ಕಿಚ್ಚನ ಖಡಕ್ ವಾರ್ನಿಂಗ್. ಕಳೆದೆರಡು ದಿನಗಳಿಂದ ಅಶ್ವಿನಿ ಗೌಡ ಜಾಹ್ನವಿಯ ನಡೆ ಮನೆ ಮಂದಿಗೆಲ್ಲ ಹಿಡಿಸ್ತಾ ಇಲ್ಲ. ಮನೆ ಮಂದಿಗೆ ಹಿಡಿಸ್ತಿದ್ಯೋ ಗೊತ್ತಿಲ್ಲ, ವೀಕ್ಷಕರಿಗಂತೂ ಹಿಡಿಸ್ತಾ ಇಲ್ಲ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡ್ತಿರೋದು ವ್ಯಾಪಕ ಟೀಕೆಗಳಿಗೆ ಗುರಿಯಾಗಿದೆ. ಕೆಟ್ಟ ಪದಗಳನ್ನು ಬಳಸೋದಾಗಿರ್ಬೋದು. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮತ್ತೊಂದು ಕ್ಲಾರಿಟಿ ಸಿಗಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಜಾಹ್ನವಿ ಹತ್ರ ಮಾತನಾಡಬೇಕಾದ್ರೆ ಎಸ್ ಕೆಟಗರಿ ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ಹಾಗಾದರೆ ಆ ಕೆಟಗರಿ ಏನು? ಇಲ್ಲಿ ಜಾತಿಯ ವಿಚಾರವಾಗಿ ಅಶ್ವಿನಿ ಗೌಡ ಮಾತನಾಡಿದ್ರ ಅಥವಾ ಅದರ ಜೊತೆಗೆ ಬೇರೆ ಏನಾದರೂ ಕೆಟ್ಟ ಪದವನ್ನು ಬಳಸಿದ್ರ, ಆ ಕೆಟಗರಿಗೆ ಏನಾದರೂ ಹೋಲಿಸಿದ್ರ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಇದಕ್ಕೆ ಕ್ಲಾರಿಟಿ ಸಿಗಬೇಕು. ಇಲ್ಲ ಅಂತಂದರೆ ಬಿಗ್ ಬಾಸ್ ವಿರುದ್ಧ ನಾವು ಮಾತನಾಡ್ತೀವಿ ಅನ್ನುವಂಥ ಒಂದಷ್ಟು ಕೂಗುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದೆ. ಅಷ್ಟೇ ಅಲ್ಲ, ಕಿಚ್ಚ ಸುದೀಪ್ ಕಳೆದ ವಾರ ಅಶ್ವಿನಿ ಗೌಡಗೆ ಕ್ಲಾಸ್ ತೆಗೆದುಕೊಳ್ಳಬೇಕಿತ್ತು, ಆ ಬಗ್ಗೆ ಮಾತೇ ಆಡಲಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರವನ್ನು ಹೊರ ಹಾಕಿದ್ದಾರೆ. ಕರೆಕ್ಟಾಗಿ ಆಟವನ್ನು ಆಡಿರುವಂಥದ್ದು ಅಶ್ವಿನಿ ಗೌಡ ಅನ್ನುವಂಥ ವಿಚಾರವಾಗಿ ಕೂಡ ಹೇಳಿದ್ರು. ಬಹಳಷ್ಟು ಮಂದಿ ಇದಕ್ಕೆ ಸಮ್ಮತಿಯನ್ನ ಕೂಡ ಸೂಚಿಸಿದ್ರು. ಹೀಗಾಗಿ ಇವತ್ತು ಕಿಚ್ಚ ಸುದೀಪ್ ಇವರಿಬ್ಬರನ್ನೂ ಕೂಡ ತರಾಟೆಗೆ ತೆಗೆದುಕೊಳ್ಳಬಹುದು ಅನ್ನುವಂಥ ನಿರೀಕ್ಷೆ ಮಾಡಲಾಗಿತ್ತು. ಈ ವೀಕೆಂಡ್ ಕಿಚ್ಚ ಬೆಂಕಿ ಕಾರೋದು ಫಿಕ್ಸ್ ಅನ್ನುವಂಥದ್ದು ಪ್ರೋಮೋದಲ್ಲೇ ಅವರು ಉತ್ತರ ಕೊಟ್ಟಿದ್ದಾರೆ. ಅಸಲಿ ಮ್ಯಾಟರ್ ಏನಪ್ಪಾ ಅಂತಂದ್ರೆ, ಮಧ್ಯರಾತ್ರಿಯಲ್ಲಿ ಗೆಜ್ಜೆ ಸದ್ದು ಮಾಡಿ ಮನೆ ಮಂದಿಯನ್ನ ಬೆದರಿಸಿದ್ರು. ಇದು ರಕ್ಷಿತಾ ಶೆಟ್ಟಿಯದ್ದೇ ಕೆಲಸ ಅಂತ ಅಶ್ವಿನಿ ಗೌಡ ಜಾಹ್ನವಿ ಆಕೆಯ ವಿರುದ್ಧ ತಿರುಗಿ ಬಿದ್ದಿದ್ರು. ರಕ್ಷಿತಾ ಶೆಟ್ಟಿಯ ಪರವಾಗಿ ಮನೆಯ ಕೆಲವು ಮಂದಿ ಬಂದ್ರು, ಅವರನ್ನ ಅಶ್ವಿನಿ ಗೌಡ ವಾಪಸ್ ಕಳಿಸಿದ್ರು. ಗೆಜ್ಜೆಯ ಸದ್ದು ರೂವಾರಿಗಳು ಸ್ವತಃ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಅನ್ನೋದು ಮನೆ ಮಂದಿಗೆ ಗೊತ್ತಾಗಿದೆ. ಅಲ್ಲೂ ಕೂಡ ಇದನ್ನ ಬಿಗ್ ಬಾಸ್ ಮೇಲೆನೇ ಹಾಕಿಬಿಡೋಣ ಅನ್ನುವಂಥ ಒಂದು ಡಿಸ್ಕಷನ್ ಕೂಡ ಇವರದ್ದು ನಡೆಯುತ್ತೆ. ಈಗ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಮನೆ ಮಂದಿಯನ್ನ ಎದುರಿಸಬೇಕಾದಂಥ ಅನಿವಾರ್ಯತೆ ಬಂದಿದೆ. ಸ್ನೇಹಿತರೆ, ಕಿಚ್ಚ ಮೊದಲಿಗೆ ಅಶ್ವಿನಿ ಗೌಡ ಹಾಗೆ ಜಾಹ್ನವಿಗೆ ಯಮ್ಮ ಅಂತೆಲ್ಲ ಕರಿಬೇಡಿ, ನನಗೊಂದು ಹೆಸರಿದೆ ಅಂತೀರಾ, ಈಗ ನೀವು ಈಡಿಯಟ್ ಅಂತೀರಾ, ಎಲ್ಲಿಂದ ಬಂದಿದ್ದೀಯಾ ಅಂತೀರಾ, ನೀನು ಕಾರ್ಟೂನ್ ಅಂತ ಹೇಳ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಜಾಹ್ನವಿ ಇದು ತಮಾಷೆ ಮಾಡಿದ್ದು ಬಿಟ್ಟರೆ ಯಾರಿಗೂ ಹರ್ಟ್ ಮಾಡಬೇಕು ಅನ್ನೋದು ಇರಲಿಲ್ಲ ಅಂತ ಹೇಳ್ತಾರೆ. ಆಗ ಸುದೀಪ್ ಕೆರಳಿ ಕೆಂಡುವಾಗಿರುವಂಥ ಮಸ್ತ್ ಡೈಲಾಗ್ ಬಿಡುವ ಪ್ರೋಮೋ ಹಲ್ಚಲ್ ಎಬ್ಬಿಸಿದೆ. ಸ್ನೇಹಿತರೆ, ಅಶ್ವಿನಿ ಗೌಡ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ತಲೆಯಲ್ಲಿ ಏನು ಇಟ್ಕೊಂಡಿದ್ದಾರೆ, ಏನು ಮಾಡಬೇಕು ಅಂತ ಇದ್ದಾರೆ, ಕಂಟೆಂಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಆಡುವಂಥದ್ದು ಎಷ್ಟು ಸರಿ? ಅವರ ನಿಜ ಮುಖ ಇದೀಗ ಬಯಲಾಗ್ತಾ ಇದೆ. ಸೊ ಕನ್ನಡ ಪರ ಹೋರಾಟಗಾರ್ತಿ ಅಂತಂದರೆ ಇದೇನಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿರೂಪಕಿ, ನಟಿ ಅನ್ನುವಂಥ ಹೆಸರನ್ನು ಪಡ್ಕೊಂಡಿರುವಂಥ ಜಾಹ್ನವಿ ಈ ರೀತಿಯಾಗಿ ಮಾತನಾಡೋದು ಎಷ್ಟು ಸರಿ? ಇವರಿಬ್ಬರಿಗೆ ಹೋಲಿಸಿದ್ರೆ ರಕ್ಷಿತಾಗೆ ಮೆಚುರಿಟಿ ಜಾಸ್ತಿ ಇದೆ, ರಕ್ಷಿತಾ ಮಾತನಾಡುವಂಥದ್ದು ಸರಿ ಇದೆ ಅಂತ ಅಭಿಮಾನಿಗಳಾಗಿರ್ಬೋದು, ವೀಕ್ಷಕರು ಉತ್ತರವನ್ನು ಕೊಡ್ತಾ ಇದ್ದಾರೆ.
ಇನ್ನು ಕಿಚ್ಚ ಏನಂದ್ರು, ನೀವು ತಮಾಷೆ ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಕೊಲೆ ಮಾಡ್ಕೊಂಡು ಹೋಗ್ತಿದ್ದೀರಾ, ಇದು ನಿಮಗೆ ಓಕೆನಾ? ಒಬ್ಬನ ಮರ್ಯಾದೆ, ಒಬ್ಬನ ಅಸ್ತಿತ್ವ, ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಆಟ ಸಾಮಾನು ಆಗಬಾರ್ದು. ಇದು ಯಾರ ಅಪ್ಪನ ಆಸ್ತಿ ಕೂಡ ಅಲ್ಲ ಅಂತ ಕಿಚ್ಚ ಸುದೀಪ್ ಇವರಿಬ್ಬರನ್ನ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಈ ಪ್ರೋಮೋಗೋಸ್ಕರನೇ ಜನ ಕಾದು ಕುಳಿತಿದ್ರು ಸ್ನೇಹಿತರೆ. ಸೊ ನಿಮಗೇನು ಅನಿಸುತ್ತೆ? ಈಗ ಕಿಚ್ಚ ಸುದೀಪ್ ಅವರು ಹೌದು ಕ್ಲಾಸ್ ತಗೋಬೋದು, ಆದರೆ ಈ ರೀತಿಯಾಗಿ ಚಿಕ್ಕ ಹುಡುಗಿಗೆ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಸರಿ? ಅಶ್ವಿನಿ ಗೌಡ ಅವರ ಪದ ಬಳಕೆ ಆಗಿರ್ಬೋದು, ಮಾತಿನ ಶೈಲಿ ಆಗಿರ್ಬೋದು, ಆಕೆಯನ್ನು ಬಿಟ್ಟರೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಯಾರು ಮುಂದೆ ಇಲ್ಲ. ಆಕೆದ್ದೇ ಪಾರುಪತ್ಯ, ಆಕೆ ಹೇಳಿದ್ದೇ ಸರಿ, ಆಕೆ ಹೇಳಿದ್ದನ್ನೇ ಎಲ್ಲರೂ ಒಪ್ಕೊಳ್ಬೇಕು. ಅದಕ್ಕೆ ಸರಿಯಾಗಿ ಈಗ ಸುದ್ದಿ ಅವರು ಕೂಡ ಒಂದು ರೀತಿಯಾಗಿ ಬಕೆಟ್ ಹಿಡಿಯುವಂಥದ್ದು ಕಣ್ಣಿಗೆ ಕಟ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಜಾಹ್ನವಿ ಅವರು ಅಫ್ಕೋರ್ಸ್ ಮೊದಲ ವಾರದಿಂದಲೇ ಬಕೆಟ್ ಹಿಡ್ಕೊಂಡು ಆಕೆಯ ಹಿಂದೆನೇ ಇದ್ದಾರೆ ಅಂತ ಜನ ಆಡ್ಕೊಳ್ತಾ ಇದ್ದಾರೆ. ಆ ಒಂದು ಸಾಲಿಗೆ ಈಗ ಸುದಿ ಆಗಿರ್ಬೋದು ಅಥವಾ ರಾಶಿಕಾ ಆಗಿರ್ಬೋದು, ಅಶ್ವಿನಿ ಅವರು ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದೆಲ್ಲ ಓಕೆ, ಆದರೂ ಕೂಡ ಅಷ್ಟು ದೊಡ್ಡವರು, ಅಷ್ಟು ಹಿರಿಯರು ಅಥವಾ ಹಿರಿತೆರೆ ಆಗಿರ್ಬೋದು ಸೀರಿಯಲಲ್ಲಿ ಅಷ್ಟು ಹೆಸರು ಮಾಡಿದವರು ಅಶ್ವಿನಿ ಗೌಡ ಈ ರೀತಿಯಾಗಿ ಕೆಟ್ಟ ಪದ ಬಳಕೆಯನ್ನು ಮಾಡುವಂಥದ್ದು ಎಷ್ಟು ಸರಿ? ಅದರ ಜೊತೆಗೆ ಆಕೆಗೆ ಬಳಸಿರುವಂಥ ಈ ಎಸ್ ಕ್ಯಾಟಗರಿ ಅಂದರೆ ಏನು ಅನ್ನುವಂಥ ಉತ್ತರ ಇದೀಗ ಜನರಿಗೆ ಬೇಕಾಗಿದೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು ಇವತ್ತು ಉತ್ತರವನ್ನು ಕೊಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕು ಸ್ನೇಹಿತರೆ. ಸೊ ನಿಮಗೇನು ಅನಿಸುತ್ತೆ? ಕರಾವಳಿ ಹುಡುಗಿಯನ್ನು ಕಾಯ್ತಿರುವಂಥ ದೈವ ಯಾವುದು? ಸೊ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.